ಜಿಂಬಾಬ್ವೆ ಹಾಗೂ ಇಂಡಿಯಾ ನಡುವಿನ ಫೋರ್ತ್ T20 ಪಂದ್ಯವು ಈ ಒಂದು ಚಾನಲ್ನಲ್ಲಿ ಪಂದ್ಯ ಶುರುವಾಗಲಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯದ ಲೈವ್ ಸ್ಕೋರ್ ಹೀಗಿದೆಯಾ. ಇನ್ನು ವೀಕ್ಷಕರೇ ಟೀಮ್ ಇಂಡಿಯಾ ತಂಡವು 4ನೇ T20 ಪಂದ್ಯವನ್ನು ಗೆದ್ದುಕೊಂಡರೆ ಈ ಒಂದು ಸರಣಿಯನ್ನು ಗೆಲ್ಲಲಿದೆ. ವೀಕ್ಷಕರೇ ಈ ಒಂದು ಸರಣಿಯನ್ನು ಗೆದ್ದುಕೊಂಡು ಶುಭ್ಮನ್ ಗಿಲ್ ಅವರ ಪಡೆಯು ಇತಿಹಾಸ ಬರೆಯಲಿದೆ. ವೀಕ್ಷಕರೇ ಇಂದು ಜುಲೈ 13ರಂದು ಇಂಡಿಯಾ ಹಾಗೂ ಜಿಂಬಾಬ್ವೆ ತಂಡವು 4ನೇ T20 ಪಂದ್ಯದಲ್ಲಿ ಮುಖಾಮುಖಿಯಾಗುತ್ತಿವೆ. ವೀಕ್ಷಕರೇ ಈ ಒಂದು ಪಂದ್ಯವು ಕೂಡ ಹರಾರಿ ಸ್ಪೋರ್ಟ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನೆರವೇರಲಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯವು ಸೋನಿ ಲೈವ್ನಲ್ಲಿ ನೇರ ಪ್ರಸಾರವಾಗಲಿದೆ. ಇನ್ನು ಈ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡರೆ ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಳ್ಳಲಿದೆ. ಒಂದು ವೇಳೆ ಈ ಒಂದು ಪಂದ್ಯವನ್ನು ಜಿಂಬಾಬ್ವೆ ತಂಡವು ಗೆದ್ದುಕೊಂಡರೆ ಈ ಒಂದು ಸರಣಿಯಲ್ಲಿ ಎರಡು ತಂಡಗಳು 2-2 ಅಂತರದಿಂದ ಸಂಬಳ ಸಾಧಿಸಲಿವೆ. ಹೌದು ವೀಕ್ಷಕರ, ಕೊನೆಯ ಪಂದ್ಯವು ಎರಡು ತಂಡಗಳಿಗೆ ಮಾಡುವಿಲ್ಲವೇ ಮಡಿ ಪಂದ್ಯವಾಗಿರುತ್ತದೆ. ಇನ್ನು ವೀಕ್ಷಕರ ಜಿಂಬಾಬ್ವೆ ತಂಡಕ್ಕೆ ಕೂಡ ಈ ಒಂದು ಪಂದ್ಯವು ಮಹತ್ವದ ಪಂದ್ಯವಾಗಿದೆ. ಇನ್ನು ಭಾರತ ತಂಡದಲ್ಲಿ ಇವತ್ತು ಒಂದು ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಖಲೀಲ್ ಅಹ್ಮದ್ ಅವರ ಬದಲಿಗೆ ತುಷಾರ್ ದೇಶಪಾಂಡೆ ಅವರಿಗೆ ಚಾನ್ಸ್ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿದ್ದು, ಹಾಗೆ ವೀಕ್ಷಕರೇ ಟೀಮ್ ಇಂಡಿಯಾ ತಂಡ ನೀಡಿದಂಥ ವರದಿಗಳ ಪ್ರಕಾರ ತುಷಾರ್ ದೇಶಪಾಂಡೆ ಅವರಿಗೆ ಇವತ್ತಿನ ಪಂದ್ಯದಲ್ಲಿ ಚಾನ್ಸ್ ಸಿಗಬಹುದೆಂದು ಇದೀಗ ಸುದ್ದಿ ಬರುತ್ತಿದೆ. ಇನ್ನು ಈ ಒಂದು ಪಂದ್ಯದ ಗೆಲುವಿನ ಅಂದಾಜು ಟೀಮ್ ಇಂಡಿಯಾ ತಂಡದ ಕಡೆಗೆ 90% ಇದ್ದರೆ, ಇತ್ತ ವೀಕ್ಷಕರೇ ಜಿಂಬಾಬ್ವೆ ತಂಡದ ಪಡೆಗೆ 10% ಇದೆ. ವೀಕ್ಷಕರೇ ಈ ಒಂದು ವಿನ್ನಿಂಗ್ ಪ್ರಾಬಬಿಲಿಟಿ ನೋಡಿದರೆ ಇಲ್ಲಿ ಟೀಮ್ ಇಂಡಿಯಾ ತಂಡವು ಗೆಲ್ಲುವಂಥ ಚಾನ್ಸಸ್ ಹೈ ಕಾಣುತ್ತಿದೆ. ಹಾಗೆ ಎರಡು ತಂಡಗಳ ಹೆಡ್ ಟು ಹೆಡ್ ವಿಚಾರಕ್ಕೆ ಬಂದರೆ ಆಡಿದಂಥ ಕೊನೆಯ 5 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ತಂಡವು 4 ಪಂದ್ಯಗಳನ್ನು ಗೆದ್ದುಕೊಂಡರೆ, ಇತ್ತ ಜಿಂಬಾಬ್ವೆ ತಂಡವು ಕೇವಲ 1 ಪಂದ್ಯವನ್ನು ಗೆದ್ದುಕೊಂಡಿದೆ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದ ಪಿಚ್ ಕಡೆ ಗಮನ ಇರಿಸುವುದಾದರೆ ಇವತ್ತಿನ ಪಿಚ್ನಲ್ಲಿ ಟಾಸ್ ಗೆದ್ದಂಥ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಳ್ಳಬಹುದು. ಒಂದು ವೀಕ್ಷಕರೇ ಸ್ಪಿನ್ಗೆ ಬಹಳ ಅವಕಾಶವಿದ್ದು, ಹಾಗೆ ವೇಗದ ಬೌಲರ್ಗಳು ಸಾಕಷ್ಟು ರನ್ಗಳನ್ನು ಕೊಡುವಂಥ ಸಾಧ್ಯತೆಗಳು ಕಂಡು ಬಂದಿವೆ. ಹೌದು ವೀಕ್ಷಕರೇ ಸ್ಪಿನ್ಗೆ 80% ಚಾನ್ಸ್ ಇದ್ದು, ಇತ್ತ ಕೇವಲ 20% ವೇಗದ ಬೌಲರ್ಗಳಿಗಿದೆ. ಇನ್ನು ಈ ಒಂದು ಪಂದ್ಯವು ಇವತ್ತು ಸಂಜೆ 4:30ಕ್ಕೆ ಆರಂಭವಾಗಲಿದೆ.